ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಒಂದು ಹೆಣ್ಣಿನ ಜೀವನದಲ್ಲಿ ಈ 3 ರಾತ್ರಿಗಳು ತುಂಬ ಅಂದರೆ ತುಂಬಾ ಭಯಂಕರವಾದ ರಾತ್ರಿಗಳು ಹೆಣ್ಣಿಗೆ. ಏಕೆಂದರೆ ಇದು ಪ್ರತಿಯೊಂದು ಈ ಭೂಮಿ ಮೇಲೆ ಹೆಣ್ಣು ಜೀವ ಅಂತ ಯಾವುದಿದೆ, ಪ್ರತಿಯೊಂದು ಹೆಣ್ಣು ಮಕ್ಕಳು ಅನುಭವಿಸುವಂಥ ರಾತ್ರಿಗಳು. ಆ ಯಮಶತ್ರುಗೂ ಆ ಹೆಣ್ಣು ಕಳೆಯುವಂಥ ಆ 3 ದಿನ ಖಂಡಿತ ಬೇಕಾಗಿಲ್ಲ. ಏಕೆಂದರೆ ಹೆಣ್ಣು ಜನ್ಮ ಅನ್ನೋದೇ ಒಂದು ಪುಣ್ಯದ ಫಲ. ಆ ಪುಣ್ಯದ ಫಲದಲ್ಲಿ ಆ ಹೆಣ್ಣು ಪಡುವಂಥ ಈ 3 ರಾತ್ರಿ ಇದೆಯಲ್ಲ, ಯಾರಿಗೂ ಬೇಡ ಈ ನೋವು. ಯಾಕಂದರೆ ಕೆಲವೊಬ್ಬ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ತುಂಬ ಕೇವಲವಾಗಿ ನೋಡ್ತಾರೆ. ಏನು ಮಹಾ ಹೆಣ್ಣು ಅಂತಾರೆ. ಹೆಣ್ಣು ಅನ್ನೋದನ್ನ ಹಗುರವಾಗಿ ತೊಗೋಬೇಡಿ. ಏಕೆಂದರೆ ಅವಳು ಆ ನೋವನ್ನ ಅನುಭವಿಸ್ತಾಳಲ್ಲ ನೋಡ್ರಿ, ಅನುಭವಿಸೋದು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ಆ ಪರಶಿವನಿಗಷ್ಟೇ ಗೊತ್ತಿರುತ್ತೆ. ಹೆಣ್ಣಿನ ನೋವು ಹೆಣ್ಣಿಗೆ ಅರ್ಥ ಆಗುತ್ತೆ. ಹಾಗಾಗಿ ಹೆಣ್ಣಿನ ಮನಸ್ಸಲ್ಲಿರೋದು ಆ ತಾಯಿ ಆದಿಶಕ್ತಿಗೆ ಗೊತ್ತಾಗುತ್ತೆ. ಏಕೆಂದರೆ ಹೆಣ್ಣು ಜೀವ ಏನು ಭೂಮಿ ಮೇಲಿದೆ, ಈ ಹೆಣ್ಣು ಜೀವ ಪ್ರತಿಯೊಬ್ಬರು ಈ 3 ರಾತ್ರಿಯನ್ನು ಅನುಭವಿಸ್ತಾರೆ. ಯಾವುದೇದಪ್ಪ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊತ ಹೋಗ್ತಾಯಿದ್ದೀನಿ. ಮತ್ತು ಏನು ಅಂದರೆ, ತುಂಬ ಜನ ಗಂಡು ಮಕ್ಕಳು ಹಗುರವಾಗಿ ತೊಗೋಬೇಡಿ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ, ಆಯಿತಾ. ಆದರೆ ಆ ಹೆಣ್ಣು ಮನಸ್ಸನ್ನು ನೋಯಿಸಬೇಡಿ. ಯಾಕಂದರೆ ಅವಳಿಗೂ ಒಂದು ಜೀವ ಅಂತ ಇದೆ ಅಲ್ಲ, ಅವಳಿಗೂ ಒಂದು ಮನಸ್ಸು ಅಂತಿದೆ. ಅವಳು ಈ ಭೂಮಿ ಮೇಲೆ ಯಾಕಂದರೆ ಹೆಣ್ಣಿಲ್ಲದಂತೆ ಗಂಡಿಲ್ಲ. ಯಾಕಂದರೆ ಸೃಷ್ಟಿನೇ ಹೆಣ್ಣು. ಯಾಕಂದರೆ ನೀವು ಒಂದು ಜನ್ಮ ತಾಳದೆ ಹೆಣ್ಣಿನ ಒಂದು ಗರ್ಭದಿಂದ, ಆ ಗರ್ಭದಿಂದ ತಾಳಿರೋವಂಥ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಿದ್ದೆ ಅವಳನ್ನ ಕೇವಲವಾಗಿ ನೋಡ್ತೀರಾ ಮತ್ತು ಅವಳನ್ನ ಹಗುರವಾಗಿ ಮಾತಾಡ್ತೀರಾ. ಇದು ನಿಮಗೆ ಅದು ಒಳ್ಳೆಯದಲ್ಲ, ಬಿಡಿ. ನೆಕ್ಸ್ಟು ನಾನು ಮುಂದೆ ಮಾತಾಡ್ತೀನಿ. ಫ್ರೆಂಡ್ಸ್, ಯಾವ್ಯಾವು ಅಂತೀನಿ, ನಾವು ಗುರುತು ಇಲ್ಲ ಪರಿಚಯ ಇಲ್ಲವಂಥ ವ್ಯಕ್ತಿ ಅಂದರೆ, ಒಬ್ಬ ವ್ಯಕ್ತಿ ಎಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ. ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋ ಒಂದು ಪವಿತ್ರವಾದ ಒಂದು ಬಂಧನ ಬೀಳುತ್ತೆ. ಆ ಪವಿತ್ರವಾದ ಬಂಧನನೇ ತಾಳಿ ಕಟ್ಟಿ. ಯಾಕಂದರೆ ಗುರ್ತೇ ಇಲ್ಲ ಅಂತ ಪರಿಚಯ ವ್ಯಕ್ತಿ ಜೊತೆ ಒಂದು ಶುಭ ಕಾರ್ಯ ನಡೆಸ್ತಾರೆ. ಯಾಕಂದರೆ ಅವನು ಎಲ್ಲಿಯವರು, ನಾವು 20 ವರ್ಷ ಹುಟ್ಟು ಬೆಳೆದ ಒಂದು ತಂದೆ ತಾಯಿನ ಬಿಟ್ಟು ಬೇರೆ ಒಬ್ಬರ ಜೊತೆ, ಅಂದರೆ ನಮ್ಮನ್ನು ಮದುವೆ ಮಾಡಿ ಬೇರೆ ಒಬ್ಬರ ಮನೆಗೆ ಕಳಿಸಿದಾಗ ನಮಗೆ ಒಂದು ಶುಭ ಲಗ್ನ ಅಂತ ಒಂದು ಮಾಡ್ತಾರೆ. ಅಂದರೆ ಗಂಡ ಹೆಂಡತಿಯ ಒಂದು ಮಿಲನ ಅಂತ. ಆ ಮಿಲನ ರಾತ್ರಿ ಅವಳು ಪಡುವಂಥ ಕಷ್ಟ ಅವಳು. ಯಾಕಂದರೆ ಅಪರಿಚಿತ ವ್ಯಕ್ತಿ ಅವನು. ಆ ಅಪರಿಚಿತ ವ್ಯಕ್ತಿ, ಯಾಕಂದರೆ 20 ವರ್ಷದಿಂದ ಅಪ್ಪ ಅಮ್ಮನ ಮನೇಲಿ ಇದ್ದು ಬೇರೆ ಒಬ್ಬರ ಮನೆಗೆ ಹೋಗಿ ಅಲ್ಲಿ ಗಂಡ ಹೆಂಡತಿಯ ಒಂದು ಸಮ್ಮಿಲನದಿಂದ ಮುಂದೆ ಅವರ ಜೀವನ ಕಟ್ತಾರೆ. ಆ ವ್ಯಕ್ತಿ ಜೊತೆ ತನ್ನ ಜೀವನನ ಹಂಚ್ಕೋಬೇಕು, ನನ್ನನ್ನು ನಾನು ಸಮರ್ಪಣೆ ಮಾಡ್ಕೋಬೇಕು ಈ ಮನೆಗೆ ಅಂತ ಕಳೆಯುವಂಥ ರಾತ್ರಿ ತುಂಬಾ ಕಠಿಣವಾಗಿರುತ್ತೆ. ಯಾಕಂದರೆ ಗುರ್ತಿಲ್ಲದಂಥ ವ್ಯಕ್ತಿ, ಅವನು ತಾಳಿ ಕಟ್ಟಿದ್ರೂ ಅವಾಗ ಗಂಡ ಮಾತ್ರ ಆಗಿರ್ತಾನೆ. ಅವನು ಆ ಮನೆಗೆ ಹೋಗಿ ಆ ವ್ಯಕ್ತಿ ಜೊತೆ ಅವರ ಒಂದು ರಾತ್ರಿ ಕಳೆದು ಬೆಳಿಗ್ಗೆ ಆಗುವಾಗ ಗಂಡ ಹೆಂಡತಿ ಒಂದು ಸಂಬಂಧ ಅಂತ ಆಗುತ್ತೆ. ಆ ರಾತ್ರಿ ತುಂಬಾ ಭಯಂಕರವಾದ ಒಂದು ರಾತ್ರಿ. ಗುರುತು ಪರಿಚಯ ಇಲ್ಲಂಥ ವ್ಯಕ್ತಿ ಜೊತೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಂಥ ರಾತ್ರಿ. ಎರಡನೇದು ಬಂದು, ಅವಳು ತಾಯಿ ಆದಾಗ ಹೊಟ್ಟೆ ನೋವಿಂದ ಬಳತಾಳೆ ನೋಡ್ರಿ. ಡೆಲಿವರಿ ಆಗೋ ಟೈಮಲ್ಲಿ ಅವಳ ಜೀವ ಹೋಗಿ ಬಂದಂತಾಗಿರ್ತದೆ. ಗಂಡು ನೀನು ಯಾವ ರಾತ್ರಿ ನೋಡ್ದೋದ್ರೂ ಪರವಾಗಿಲ್ಲ, ನಿನ್ನ ಮಗುನ ಹೊಟ್ಟೆ ಒಳಗೆ ಇಟ್ಕೊಂಡಿರೋವಂಥ ಡೆಲಿವರಿ ಆಗಿರೋ ಟೈಮಲ್ಲಿ ನಿನ್ನ ಹೆಂಡತಿನ ಕಷ್ಟನ ನೀನು ಅರ್ಥ ಮಾಡ್ಕೊಂಬಿಟ್ರೆ ನಿನಗಿದು ಬೇಕಾಗಿಲ್ಲ. ಯಾಕಂದರೆ ಪುನರ್ಜನ್ಮನೇ ನೆಕ್ಸ್ಟು ಅವಳು. ಯಾಕಂದರೆ ಡೆಲಿವರಿ ಟೈಮಲ್ಲಿ ಎಷ್ಟೋ ಜನ ತಾಯಂದಿರು ತೀರೇ ಹೋಗ್ಬಿಡ್ತಾರೆ ಅಲ್ವಾ. ಆ ಮರು ಜನ್ಮ ನಿನ್ನ ಸಂಬಂಧಕ್ಕೆ ಕಟ್ಟು ಬಿದ್ದು ತಾಳಿಯನ್ನೋ ಒಂದು ಪವಿತ್ರ ಬಂಧನ ತಗೊಂಡು ಅಲ್ಲಿಂದ ಬಂದು ನಿನ್ನ ಜೊತೆ ಸಂಸಾರ ಮಾಡಿ ತನ್ನ ಒಂದು ಸರ್ವಸ್ವನು ನಿನಗೋಸ್ಕರ, ನಿನ್ನ ಸುಖಕ್ಕೋಸ್ಕರ ತ್ಯಾಗ ಎರೆದು ನೆಕ್ಸ್ಟು ನಿನ್ನ ಮಗುವಿಗೆ ತಾಯಿಗೆ ಆಗಿ ಆ ಮಗುಗೆ ಜನ್ಮ ಕೊಡಬೇಕಾದ್ರೆ ಅವಳು ಅದರಿಂದ ಹಾಸ್ಪಿಟ್ಲಿಗೆ ಬಾಗಿಲಿಗೆ ಹೋಗಿ ಹುಷಾರಾಗಿ ಮನೆಗೆ ಬರ್ತಾಳೋ ಇಲ್ವೋ ಅನ್ನೋ ಗ್ಯಾರಂಟಿ ಇರಲ್ಲ. ಯಾಕಂದರೆ ತಾಯಿ ಬರ್ಬೋದು, ಇಲ್ಲ ಮಗು ಬರ್ಬೋದು, ಈ ಒಂದು ಕ್ರಿಟಿಕೇಷನ್ ಇರುತ್ತೆ. ಅಂದರೆ ನಿನ್ನ ಮಗುಗೆ ಜನ್ಮ ಕೊಡಬೇಕಾದ್ರೆ ಅವಳು ಬದುಕಿ ಬರೋದೇ ಹೆಚ್ಚಾಗಿರುತ್ತೆ. ಅದು ಆ ಒಂದು ಪವಿತ್ರ ಸ್ಥಾನ ಅವಳಲ್ಲಿರುತ್ತೆ. ಆ ಸ್ಥಾನಕ್ಕೆ ನೀವು ಬೆಲೆ ಕೊಡಲ್ಲ. ಕೆಲವು ಗಂಡು ಮಕ್ಕಳು ಏನು ಇರಬಾರ್ದು ಮಾತುಗಳು ಹೆಂಗೆಲ್ಲೋ ಮಾತಾಡ್ತಾರೆ. ತಾಯಿ ಇದರಿಗೆ ಬೆಲೆ ಕೊಡಲ್ಲ, ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ.
ಮತ್ತೆ ಬಂದು ಅಲ್ಲಿ ಪುನರ್ಜನ್ಮ ತಾಳಿ ಬಂದಿರ್ತಾಳೆ. ಆ ರಾತ್ರಿ ಆ ಹೊಟ್ಟೆ ನೋವು, ಅವಳು ಬದುಕ್ತೀನೋ ಇಲ್ವೋ ಅಂತ ಅವಳಿಗೆ ಭರವಸೆ ಇಲ್ಲ. ಆ ಭರವಸೆನೂ ಅವಳು ನನ್ನ ಮಗು ಉಳಿಬೇಕು, ನನ್ನ ಗಂಡನ ಮನೆ ಒಂದು ಬೆಳಗಬೇಕು ಅನ್ನೋದೇ ಅವಳ ಒಂದಲ್ಲಿ ಬಯಕೆ ಇರುತ್ತೆ. ನನ್ನ ಮಗು ಭೂಮಿಗೆ ಬರಬೇಕು, ನನ್ನ ಗಂಡನ ಒಂದು ಮನೆ ಬೆಳಗಬೇಕು, ನನ್ನ ಗಂಡ ಹೆಂಡತಿಯ ಮಧ್ಯದ ಒಂದು ಇದು ಪವಿತ್ರ ಬಂಧ ಇದು ಅನ್ನೋದ್ರ ಬಗ್ಗೆ ಮಾತ್ರ ಅವಳಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ 3ನೇದು ಬಂದು ಗಂಡ ಸತ್ತಾಗ ಅವನ ಶವದ ಮುಂದೆ ಕೂತಿರ್ತಾಳಲ್ಲ ನೋಡ್ರಿ, ಆ ನೋವು ಯಾವ ಹೆಣ್ಣಿಗೂ ಬೇಡ. ನಿಜವಾಗ್ಲೂ ಹೇಳ್ತೀನಲ್ಲ, ಇದು ಏನಂದರೆ ನಾನು ಫಸ್ಟ್ ಹೇಳಿದ್ಕಿಂತನೂ 2ನೇದು ಫಸ್ಟು 3ನೇದು ಮಾತ್ರ ಗಂಡ ಸತ್ತಾಗ ಆಗುವಂಥ ನೋವಿದೆಯಲ್ಲ, ಎಲ್ಲೋ ಮದುವೆ ಮಾಡಿ ಎಲ್ಲೋ ಕರ್ಕೊಬಂದು ಯಾರ್ದೋ ಮಕ್ಕಳಿಗೆ ತಾಯಿ ಹಾಕಿ ಆ ವ್ಯಕ್ತಿಯಿಂದ ನಮ್ಮ ಅರಿಶಿನ ಕುಂಕುಮ ಅಳಿಸುವಂಥದ್ದು ಇದೆಯಲ್ಲ, ಆ ವ್ಯಕ್ತಿ ತಾವು ಇಷ್ಟಪಡೋವಂಥ ವ್ಯಕ್ತಿ ಕಣ್ಮುಂದೆ ಸತ್ತು ಮಲಗಿದಾಗ ಆ ನೋವಿದೆಯಲ್ಲ, ರಾತ್ರಿ ಹೊತ್ತು ಒಂದು ಪಕ್ಷ ಅವನ ಪಕ್ಕದಲ್ಲಿ ಕೂತ್ಕೊಂಡು ನೋವು ಅನುಭವಿಸೋದಿದೆಯಲ್ಲ, ಯಾವ ಹೆಣ್ಣಿಗೂ ಬೇಡ. ಯಾಕಂದರೆ ನಾನು ಇಷ್ಟಪಟ್ಟು ಕೈ ಹಿಡಿದು ತಾಳಿ ಕಟ್ಟಿಸ್ಕೊಂಡು ಬಂದಿರುವಂಥ ಗಂಡ ಇವತ್ತು ಶವವಾಗಿ ಅವನ ಪಕ್ಕದಲ್ಲಿ ನಾನು ಕೂತಿದ್ದೀನಿ ಅಂದಾಗ ಅದರ ನೋವಿದೆಯಲ್ಲ, ಅದನ್ನು ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. ಆ ನೋವನ್ನ ಅವಳೇ ನುಂಗ್ತಾಳೆ. ಹೆಣ್ಣು ಈ ಎಲ್ಲದರಲ್ಲೂ ಗ್ರೇಟು ಅಂತಲೇ ಹೇಳ್ಬೋದು. ಏಕೆಂದರೆ ಗುರುತು ಪರಿಚಯ ಇಲ್ಲ ವ್ಯಕ್ತಿ ಜೊತೆ ಮದುವೆ ಸಂಬಂಧ ಮಾಡಿಕೊಂಡು ತನ್ನನ್ನೇ ತಾನು ಅರ್ಪಿಸ್ಕೊಂಡು ಅವನ ಮಕ್ಕಳಿಗೆ ತಾಯಿಯಾಗಿ ಅಲ್ಲಿಂದ ಅವ ಸತ್ತಾಗ ಅವಳಿಗೆ ಆಗುವಂಥ ನೋವು ಅವಳಿಗೆಲ್ಲ ಮುಗ್ದೇ ಹೋಯ್ತು. ಅಲ್ಲಿ ಅವನು ಬಿಟ್ಟೋಗೋದೊಂದೇ, ಏನು ಅವನು ಕೊಟ್ಟಿರುವಂಥ ಮಗು ಒಂದೇ. ಅವನೇನಾದ್ರು ಬಿಟ್ಟೋದ್ರೆ ಆ ನೋವಿದೆಯಲ್ಲ ಹೆಣ್ಮಕ್ಳಿಗೆ, ಅದು ಅದು ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ. ಆ ನೋವುಗಳಿದೆಯಲ್ಲ, ಅದು ಅನುಭವಿಸೋಂಥ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ಕೆಲವರು ಕೇವಲವಾಗಿ ಹೆಣ್ಣುಮಕ್ಳ ಬಗ್ಗೆ, ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ಳೋದು ಹೆಣ್ಣುಮಕ್ಳ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಯಾಕಂದರೆ ಅವ್ರು ಪಡೋವಂಥ ಒಂದೊಂದು ಕಷ್ಟ ನಾಳೆ ದಿನ ನೀವು ನಿಮ್ಮ ಹೆಂಡತಿ ಮಕ್ಕಳಲ್ಲಿ ನೋಡ್ತೀರಾ. ನಿಜ ತಾನೇ? ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಹೆಣ್ಮಕ್ಳಿಗೆ ಗೌರವ ಕೊಡಿ. ಆದಷ್ಟು ಹೆಣ್ಮಕ್ಳಿಗೆ ತಾಯಿ ರೂಪ, ಏಕೆಂದರೆ ಶಕ್ತಿನೇ ಹೆಣ್ಣೇ ಶಕ್ತಿ. ಏಕೆಂದರೆ ಹೆಣ್ಣಿಲ್ದಂತೆ ನಿಮಗೆ ಜೀವನನೇ ಇಲ್ಲ. ಆ ಪವಿತ್ರವಾದ ಹೆಣ್ಣಿಗೆ ಬೆಲೆ ಕೊಡಿ.